ಶಿವಮೊಗ್ಗದಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷ ಭೇದ ಭಾವ ವಯಸ್ಸಿನ ಮಿತಿ ಇಲ್ಲದೆ ನಡೆಯುವಂತಹ ಅದ್ದೂರಿಯಾದಂತಹ ಸಮಾರಂಭ ಅಂದರೆ ಅದು ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜಬೀದಿ ಉತ್ಸವ. ಈ ರಾಜಬೀದಿ ಉತ್ಸವದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ತಾರೆ. ಮಹಿಳೆಯರು, ಪುರುಷರು, ಎಲ್ಲ ಪಕ್ಷದವರು ಕೂಡ ಇರ್ತಾರೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಅದೇ ರೀತಿ ಪ್ರತಿ ಸ್ಥಳಗಳಲ್ಲೂ ಕೂಡ ಗಲ್ಲಿಗಳಲ್ಲೂ ಕೂಡ ಆ ಸಂಘಟನೆಯವರು ವಿಶೇಷವಾದಂತಹ ಹಾರಗಳನ್ನು ನಿರ್ಮಿಸಿ ಹಿಂದೂ ಮಹಾಸಭಾ ಗಣಪತಿಗೆ ಅರ್ಪಿಸ್ತಾ ಹೋಗ್ತಾರೆ. ಅದರಂತೆ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಲ್ಲಿ ವಿಶೇಷವಾಗಿ ಕಾಣ್ತಾ ಇರುವಂತಹ ಒಂದು ಹಾರ ಅಂತಂದರೆ ಡ್ರೈ ಫ್ರೂಟ್ಸಿನ ಹಾರ. ಎಲ್ಲ ರೀತಿಯಾದಂತಹ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ಮಾಡಿರುವಂತಹ ವಿಶೇಷ ಹಾರವನ್ನು ಕಾಂಗ್ರೆಸ್ ಯುವ ಮುಖಂಡರು ಆಗಿರುವಂತಹ ಹಾಗೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಆಗಿರುವಂತಹ HC ಯೋಗೀಶ್ ಅವರು ಹಿಂದೂ ಮಹಾಸಭಾ ಗಣಪತಿಗೆ ಈ ಒಂದು ಹಾರವನ್ನು, ಡ್ರೈ ಫ್ರೂಟ್ಸ್ ಹಾರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಹೇಗೆ ಅನಿಸ್ತಾ ಇದೆ ಈ ಅದ್ದೂರಿಯಾದಂತಹ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜಬೀದಿ ಉತ್ಸವ? ಡೊಳ್ಳಿನ ಕುಣಿತ ನೋಡಬೇಕಾ? ಶಿವಮೊಗ್ಗಕ್ಕೆ ಬನ್ನಿ. ವೀರಗಾಸೆ ನೋಡಬೇಕಾ? ಶಿವಮೊಗ್ಗಕ್ಕೆ ಬನ್ನಿ. ಹಾಡುಗಳಿಗೆ ಕುಣಿತವನ್ನು ನೋಡಬೇಕಾ? ಶಿವಮೊಗ್ಗಕ್ಕೆ ಬನ್ನಿ. ಅದ್ದೂರಿಯಾದ ಗಣಪತಿಯ ಮೆರವಣಿಗೆಯನ್ನು ನೋಡಬೇಕಾ ಅಂತ ಹೇಳಿದ್ರೆ ಯಾವ ಊರಿಗೆ ಬನ್ನಿ ಅಂತ ಹೇಳಿದ್ರೆ ಅದು ಶಿವಮೊಗ್ಗಕ್ಕೆ ಬನ್ನಿ ಅಂತಕ್ಕಂಥ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಇವತ್ತು ಸಾರ್ವಜನಿಕರಿಗೆ ಬರಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ವಿಶೇಷವಾದ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗ ನಗರದ ರಾಮಶೆಟ್ಟಿ ಪಾರ್ಕಿನ ಮುಂಭಾಗದಲ್ಲಿ ಕೆಲವೇ ನಿಮಿಷಗಳಲ್ಲಿ ಬಂದು ಸೇರ್ತಾ ಇದೆ. ಇದಕ್ಕಿಂತ ಮುಂಚೆ ಗಣಪತಿ ಹೊರಟ ಮೇಲೆ, ವಿಸರ್ಜನೆಗೆ ಹೊರಟ ಮೇಲೆ ಅನೇಕ ಜನರು ಅವರ ಭಕ್ತಿ ಸಮರ್ಪಣೆಯನ್ನು ಯಾವ ರೀತಿ ಮಾಡಿದರು ಅಂತ ಹೇಳಿದ್ರೆ ಗುಲಾಬಿ ಹೂವಿನ ಹಾರ ಹಾಕಿರ್ತಕ್ಕಂಥದ್ದು, ನಿಂಬೆಹಣ್ಣಿನ ಹಾರ ಹಾಕಿರ್ತಕ್ಕಂಥದ್ದು, ಮೋದಕದ ಹಾರ ಹಾಕಿರ್ತಕ್ಕಂಥದ್ದು, ಹಣ್ಣುಗಳ ಹಾರ ಹಾಕಿರ್ತಕ್ಕಂಥದ್ದು, ವಿಧ ವಿಧವಾದ ಹೂಗಳನ್ನು, ಎಲ್ಲ ಹೂಗಳನ್ನು ಸೇರಿಸಿ ಹಾಕಿರ್ತಕ್ಕಂಥದ್ದು. 2023ನೇ ಇಸ್ವಿಯಲ್ಲಿ ಒಣಕೊಬ್ಬರಿ ಹಾರವನ್ನು ಹಾಕಿದ್ವಿ. 2024ನೇ ಇಸ್ವಿಯಲ್ಲಿ 10 ರೂಪಾಯಿ ಮತ್ತು 20 ರೂಪಾಯಿ ಹೊಸ ನೋಟಿನ ಹಾರ ಹಾಕಿದ್ವಿ. ಈ ಬಾರಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ, ಕಿವಿ, ಈ ರೀತಿ ಎಲ್ಲ ಸೇರಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಸಿನ ಶಿವಮೊಗ್ಗ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ವಿಶೇಷವಾದ ಹಾರ ಸುಮಾರು 10.5 ಅಡಿ ಎತ್ತರ 75 kgಯಿಂದ ಮಾಡಿರ್ತಕ್ಕಂಥದ್ದು. ಮಳೆ ಬಂದ್ರೂ ಕೂಡ ತೊಂದರೆ ಇಲ್ಲ. ಅದ್ರ ಮೇಲೆ ಸಂಪೂರ್ಣ ಪ್ಲಾಸ್ಟಿಕ್ಕಿನ ಸುತ್ತಿರ್ತಕ್ಕಂಥದ್ದು, ಒಳಗಡೆ ಹಣ್ಣಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಭಾಳ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಾ. ನಿಮಗೆ ದಣಿವಾಗ್ತಾ ಇದೆಯಾ? ಕೂತ್ಕೊಳ್ಳೋಕೆ ಜಾಗ ಇದೆ. ಬಾಯಾರಿಕೆ ಆಗ್ತಿದೆಯಾ? ನೀರು, ಮಜ್ಜಿಗೆ, ಪಾನಕ ಉಚಿತ. ಹೊಟ್ಟೆ ಹಸಿತಿದೆಯಾ? ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ, ಈ ರೀತಿ ವಿಶೇಷವಾದ ಅಡುಗೆಗಳು ಇವರು ಮಾಡಿಲ್ಲ ಅಂತೇನಿಲ್ಲ, ಎಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು, ಎಲ್ಲರೂ ಕೂಡ ದಾನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಶಿವಮೊಗ್ಗದ ನಗರದ ಜನ ಒಗ್ಗಟ್ಟಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಪ್ರೀತಿಯನ್ನು, ವಿಶ್ವಾಸವನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಊರು, ನಮ್ಮ ಶಿವಮೊಗ್ಗ ಅಂತಕ್ಕಂಥ ಹೆಮ್ಮೆಯಿಂದ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೇಗೆ ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಹೇಗೆ ಪಾಲ್ಗೊಳ್ತಾ ಇದ್ದೀರಾ? ಪ್ರತಿ ವರ್ಷವೂ ಕೂಡ ಸ್ನೇಹಿತರೆಲ್ಲ ಸೇರಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇನ್ವಾಲ್ವ್ಮೆಂಟ್ ಇರ್ತದೆ. ಸುಮಾರು 1 ತಿಂಗಳಿಂದನೇ ಇದಕ್ಕೆ ತಯಾರಿಯನ್ನು ಮಾಡ್ಕೊಳ್ತೀವಿ. ತಯಾರಿ ಮಾಡ್ಕೊಂಡ್ಮೇಲೆ ಎಲ್ಲಿ ತರಬೇಕು, ಎಷ್ಟೊತ್ತಿಗೆ ಹೊರಡಬೇಕು, ನಾವು ನಮ್ಮನೆ ಹತ್ರ ಕುಟುಂಬ ಸಮೇತ ಸ್ನೇಹಿತರೊಂದಿಗೆ ಪೂಜೆ, ವಿಶೇಷ ಪೂಜೆಯನ್ನು ಮಾಡಿಸ್ಬಿಟ್ಟು ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಸಂಪೂರ್ಣ ಕಾರ್ಯಕ್ರಮದಲ್ಲಿ 24 ಗಂಟೆಗಳು ಆಗ್ತಕ್ಕಂಥ ಈ ಒಂದು ವಿಶೇಷ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗ್ತಾ ಇದ್ದೀವಿ. ಎಲ್ಲರೂ ಶಿವಮೊಗ್ಗ ನಗರದ ಜನರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಸಂಪೂರ್ಣ ಸ್ವತಂತ್ರವಾಗಿ ಏನು ಹಾಡುಗಳಿಗೆ ಕುಣಿತಾ ಇದ್ದೀರಿ, ಗಣಪತಿ ಹಾಡುಗಳಿಗೆ ಕುಣಿತಾ ಇದ್ದೀರಿ, ಚಲನಚಿತ್ರ ಗೀತೆಗಳ ಭಕ್ತಿ ಗೀತೆಗಳಿಗೆ ಕುಣಿತಾ ಇರ್ತಕ್ಕಂಥದ್ದು. ಈ ಶಿವಮೊಗ್ಗ ನಗರ ಏನಾರು ಒಂದು 10 ಅಡಿ 20 ಅಡಿ ಮೇಲ್ಗಳಿಂದ ದ್ರೋಣನ್ನು ನೋಡಿದರೆ ಸಂಪೂರ್ಣ ಶಿವಮೊಗ್ಗ ನಗರ ಗಣಪತಿ ಮಯ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಎಸ್, ಕೇಳಿದ್ರಲ್ಲ, ಈ ರೀತಿ ಈ ಒಂದು ಡ್ರೈ ಫ್ರೂಟ್ಸ್ನ ಹಾರ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ. 10.5 ಅಡಿ ಉದ್ದದ ಹಾರ, 75 kgಯ ಈ ವಿಶೇಷವಾದಂಥ ಡ್ರೈ ಫ್ರೂಟ್ಸ್ ಹಾರವನ್ನು HC ಯೋಗೀಶ್ ಅವರು ಹಿಂದೂ ಮಹಾಸಭಾ ಗಣಪತಿಗೆ ಅರ್ಪಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.